Hi guys, welcome back to my YouTube channel. And ಇವತ್ತೊಂದು ರ್ಯಾಂಡಮ್ ಬ್ಲಾಗ್ ಆಗಿರುತ್ತೆ. ತುಂಬ ದಿನಗಳ ನಂತರ ಮತ್ತೆ ಬ್ಲಾಗ್ ಮಾಡ್ತಾ ಇದ್ದೀನಿ. ನಮ್ಮ ಹೊರನಾಡು ಮುಗಿಸಿ ಬಂದಮೇಲೆ ನಾನು ಯಾವುದು ಬ್ಲಾಗ್ ಮಾಡೋಕ್ಕೆ ಹೋಗಿರಲಿಲ್ಲ, ಟೈಮು ಇರಲಿಲ್ಲ ಆ್ಯಂಡ್ ಏನು ಕಂಟೆಂಟ್ಸ್ ಕೂಡ ಇರಲಿಲ್ಲ, ಸೊ ಹಾಗಾಗಿ ಮಾಡಿರಲಿಲ್ಲ. ಆ್ಯಂಡ್ ಇವತ್ತು ಬ್ಲಾಗ್ ಯಾಕೆ ಮಾಡ್ತಿದ್ದೀನಿ ಅಂದರೆ ನನ್ನ ತಮ್ಮ ಬಂದಿದ್ದಾನೆ ಊರಿಂದ. ಸೊ ನಾವು ಯಾವ ಥರ ಫನ್ ಮಾಡ್ತೀವಿ ಆ್ಯಂಡ್ ಹೇಗಿರುತ್ತೆ ಡೇ, ನಾಳೆ ಸ್ಯಾಟರ್ಡೆ ಎಲ್ರಿಗೂ ವೀಕ್ ಆಫ್ ಇದೆ, ಯಾವ ಥರ ಡೇ ಸ್ಪೆಂಡ್ ಮಾಡ್ತೀವಿ ನಾಳೆ ಅನ್ನೋದನ್ನು ಇವತ್ತಿಂದನೇ ತೋರಿಸ್ಕೊಡೋಣ ಅಂತ. ಇವತ್ತು ನೈಟ್ ಕುಕ್ಕಿಂಗ್ ಏನು ಮಾಡ್ತೀವಿ ಆ್ಯಂಡ್ ನಾಳೆ ಡೇ ಯಾವ ಥರ ಇರುತ್ತೆ ಅಂತೇಳಿ ನಾನು ಈ ಒಂದು ಬ್ಲಾಗಲ್ಲಿ ತೋರಿಸ್ಕೊಡ್ತೀನಿ. ಸೊ ವಿಡಿಯೋನ ಎಂಡ್ ತನಕ ವಾಚ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಗೈಸ್, ನಾನು ಡೈಲಿ ಬ್ಲಾಗ್ನ ಶುರು ಮಾಡಬೇಕು ಅಂತ. ಸೊ ಡೈಲಿ ಬ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಸ್ವಲ್ಪ ಟೈಮ್ ತೊಗೊಂಡು ಬೇರೆ ಬೇರೆ ಕಂಟೆಂಟ್ ವೀಡಿಯೋಸ್ ಮಾಡಬೇಕು ಆ್ಯಂಡ್ ಮಿನಿ ಬ್ಲಾಗ್ಸ್ ಕೂಡ ಶುರು ಮಾಡಬೇಕು. ಅದೆಲ್ಲ ತುಂಬ ಪ್ಲ್ಯಾನಿಂಗ್ಸ್ ಇದೆ, ಬಟ್ ಅದಕ್ಕೆಲ್ಲ ಇನ್ನೂ ಟೈಮ್ ಕೂಡಿ ಬಂದಿಲ್ಲ, ಸೊ ಹಾಗಾಗಿ ವೆಯ್ಟ್ ಮಾಡ್ತಿದ್ದೀನಿ. ಸೊ ಆದಷ್ಟು ಬೇಗ ಡೈಲಿ ಬ್ಲಾಗ್ಸ್ನ ಸ್ಟಾರ್ಟ್ ಮಾಡ್ತೀನಿ. ಅಲ್ಲಿವರೆಗೂ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಆ್ಯಂಡ್ ವಿಡಿಯೋನ ಏನು ತನಕ ವಾಚ್ ಮಾಡಿ. ನೋಡಿ ಗಾಯ್ಸ್, ನನ್ನ ತಮ್ಮ ಬಂದಿದ್ದಾನೆ, ನಂತರ ಕಣ್ಣಲ್ಲಿ ನೀರು ಬಿಟ್ಕೊಂಡು ಅಷ್ಟೆಲ್ಲ ದೊಡ್ಡ ಸಾಹಸ ಮಾಡೋದು ಬೇಡ ಬಿಡು. ನೀರುಳ್ಳಿ ಕಟ್ ಮಾಡ್ತಿದ್ದೀನಿ, ನಾನೇ ಮಾಡಕ್ತೀನಿ ಹೋಗೆ. ಏನೇ ಕಮ್ಮಿ ಮಾಡ್ತಿದ್ಯಾ? ನಿಜ ಏನ್ ಮಾಡ್ತೀನಿ ನನಗೋಸ್ಕರ? ಬರೀ ಕ್ಲೀನ್ ಮಾಡಕ್ ಹಾಕಿದ್ಯಾ? ಹೌದಾ? ತಮ್ಮಂದು ಹಿಂಗೆ ತಮ್ಮಂದ್ರು ಬಂದು ಅಕ್ಕಂದ್ರಿಗೆ ಸ್ವಲ್ಪ ರಿಲೀಫ್ ಕೊಡ್ಬೇಕು, ಕೆಲಸ ಕಮ್ಮಿ ಮಾಡಿಸ್ಬೇಕು. ಅಡ್ವರ್ಟೈಸ್ಮೆಂಟ್ ಟೊಮೆಟೊ ಬರುತ್ತೆ ಅದು. ಟೊಮ್ಯಾಟೊ. ಗೈಸ್, ಇವಾಗ ಎರಡು ರೆಸಿಪೀಸ್, ಒಂದು ಚಿಕನ್ ಸಾರು ಅಂಡ್ ಇನ್ನೊಂದು ಚಿಕನ್ ಸುಕ್ಕ ಮಾಡ್ತೀವಿ. ನಾಳೆ ಬೆಳಗ್ಗೆ ನೀರ್ ದೋಸೆ ಮಾಡ್ತೀವಿ. ಚಿಕನ್ ಸಾರು ಇದ್ರೆ ಚೆನ್ನಾಗಿರುತ್ತೆ ಅಂತ. ನೀರ್ ದೋಸೆ ಚಿಕನ್ ಸುಕ್ಕನ ಫಸ್ಟ್ ಇವಾಗ ಅಲ್ಲ, ಬೇರೆ ಬ್ಲಾಗರ್ಸ್ಗೆಲ್ಲ ಸಪೋರ್ಟ್ ಮಾಡ್ತಾರೆ, ಎಲ್ಲರೂ ಬ್ಲಾಗ್ ನೋಡ್ತಾರೆ. ಮನೇಲಿ ಒಬ್ಳು ಅಕ್ಕ ಬ್ಲಾಗ್ ಮಾಡ್ತಿದ್ದಾಳೆ, ನೋಡಿ ಗೈಸ್, ಹಿಂಗಿರ್ತಾರೆ ಜನಗಳು, ಏನು ಮಾಡಕ್ ಆಗಲ್ಲ. ಮನೇಲಿರೋರಿಗೆ ಸಪೋರ್ಟ್ ಮಾಡಲ್ಲ, ಹೊರಗ್ನವ್ರಿಗೆ ಎಲ್ರಿಗೂ ಏನೋ ಫೇಮಸ್ ಆದವ್ರನ್ನ ಫೇಮಸ್ ಮಾಡ್ತಾರೆ, ಫೇಮಸ್ ಆಗ್ಬೇಕಾದವ್ರನ್ನ ಫೇಮಸ್. ನೋಡಿ ಹಿಂಗೆಲ್ಲ ಹಿಂಗೆ ಸಪೋರ್ಟ್ ಮಾಡೋದು. ಸಂಗೀತಕ್ಕ ನಿನ್ ಬಿಟ್ಟು ಮಿಕ್ಸಿಗೆ ಹಾಕ್ತಾ ಇದೀವಿ. ಅಮರೇಂದ್ರ ಬಾಹುಬಲಿ ಇಲ್ಲ, ಬ್ರೂನೋ ಮರಿ ಆಗಿರ್ಬೇಕಷ್ಟೇ. ಚೆನ್ನಾಗಿಲ್ವಾ? ಏನ್ ಮಾಡೋದು? ಹೆಂಗಿದೆ? ತಿನ್ನಕ್ಕಾಗಲ್ಲ, ಉಗಿಯಕ್ಕಾಗಲ್ಲ, ಲಾಕ್ ಬೇರೆ ಮಾಡ್ತಿದ್ಯಾ? ಹೌದಾ? ನೀನ್ ತಿಂದೆ, ಚೆನ್ನಾಗಿರ್ಲಿಲ್ವಾ? ಚೆನ್ನಾಗಿತ್ತಪ್ಪ. ಬಿಸಿ ಅವಂದು ಬಿಸಿ ಇದೆ, ಇಲ್ಲ ಮತ್ತೆ ಬಿಸಿ ಮಾಡ್ಕೊಂಡು ಟೀ ಖಾಲಿ ಆಗಲ್ಲ, ಕೊಡಕ್ ಆಗಲ್ಲ. ಬ್ರೂನಾ ತೊಡಕಿ ನಿನಗೆ. ಬ್ರೂನಾ ಐ ಬ್ರೂನಾ ಅವನ್ ಇವಾಗ ನೋಡು. ಓ ಬ್ರೂನಾ, ಬ್ರೂನಾ ಒಂದೇ ಸತಿ ಐ ಲವ್ ಯು. ವಿಡಿಯೋ ಮಾಡೋದಕ್ಕೆ ಅವನು ಕಾಪರೇಟ್ ಮಾಡ್ತಾನೆ. ಸೊ ಗಾಯ್ಸ್, ಇವಾಗ ಚಿಕನ್ ಸುಕ್ಕ ರೆಡಿ ಆಗಿದೆ. ಮಂಗಳೂರು ಚಿಕನ್ ಸುಕ್ಕ ಮಾಡಿದ್ದೀನಿ, ಬಟ್ ಸ್ವಲ್ಪ ಗ್ರೇವಿ ಮಾಡಿದ್ದೀನಿ. ಒಂಚೂರು ಗ್ರೇವಿ ಬೇಕು ನಮ್ಮ ಮನೇಲಿ ಎಲ್ಲರೂ. ಆ್ಯಂಡ್ ರೆಸಿಪಿ ಹೇಳ್ಕೊಟ್ಟದ್ದು ನಾನು, ಬಿಕಾಸ್ ಇವರಿಗೆ ಯಾರಿಗೂ ಅಷ್ಟು ಗೊತ್ತಿಲ್ಲ. ನಾನು ರೆಸಿಪಿ ಹೇಳ್ಕೊಟ್ಟು ಇವರೆಲ್ಲ ಮಾಡ್ತಾರೆ. ಅಕ್ಕ ಒಂದು ಪೀಸ್ ಕೊಡಿ, ಒಳಗೆ ಬೆಂದಿದೆಯಲ್ಲ ಚೆಕ್ ಮಾಡಿ. ಟೇಸ್ಟ್ ಮಾಡಕ್ ಕೊಡ್ತೀನಿ.
ಕೊಡಿ ಇವಾಗ ಮಾಡ್ತೇನೆ ಗೈಸ್. ಅಲ್ಲ ಬ್ರೂನು ಅಲ್ಲ ಇವಳು ಟೇಸ್ಟ್ ಮಾಡಿಬಿಟ್ರೆ ನಮ್ ಗತಿ ಅಷ್ಟೇ. ಇವಕ್ಕ ನೋಡಿ ಸರಿ ಗೈಸ್, ಇವಾಗ ಬಂದಿದ್ದಾಳೆ. ನಾವು ಅಷ್ಟೋ ತನಕ ಕಾಯ್ತಾ ಇದ್ರಿ, ಬಂದೆ. 1/2 hour ಆಯ್ತು, 1 hour ಆಯ್ತು, ಇವಾಗ ಬಂದೆ. ಯಕ್ಷಗಾನದಲ್ಲಿ ಕೂದಲು ಬಿಟ್ಕೊಳ್ತಾರಲ್ಲ ಹಂಗ್ ಕಾಣ್ತಾಳ ನಮ್ಮ ಅಕ್ಕ. ಬಟ್ ಇಲ್ಲ, ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ. ಅವಳು ಹೆಂಗಿದ್ರು ಗೊಂಬೆ ನೋಡು ಒಂದ್ಸತಿ ಅವಳನ್ನ ಇದು ಮಾಡ್ತೀಯಾ, ಒಂದ್ಸತಿ ಅವಳಿಗೆ ಬಕ್ರ ಮಾಡ್ತೀಯಾ. ಹೇಗೆ ಅನ್ಸ್ತಿದೆ? ನೀ ಸ್ವೀಟ್ ತಿನ್ನಕ, ನೀ ಸ್ವೀಟು. ಏನು ಒಬ್ಬೊಬ್ರು ಇದ್ದಾವೇನ. ಸುಮ್ಮು ಎಲ್ಲರ ಮನೆಗೆ ಹೋಗ್ತೀಯ ಕ್ಲೀನ್ ಮಾಡಕ್ಕೆ? ಪ್ಲೀಸ್ ಕಾಂಟ್ಯಾಕ್ಟ್ ಸುಮಂತ್. ಚಿಕ್ಕು ಏನ್ ಮಾಡ್ತಿದ್ಯಾ ನೀನು? ರೆಡಿ ಸ್ಟಡಿ ಗೆಟ್ ಸೆಟ್ ಗೋ ಅನ್ನೋ ತರ ಇದೆಯಾ? ಸಾಂಬಾರು ಕೂಡ ರೆಡಿ ಆಯಿತು. ವಿಶುಲ್ ಒಂದು ಹೊಡೆದ್ಬಿಟ್ರೆ ಆಯಿತು. ಆ್ಯಂಡ್ ಸಿಂಧು ನಾನ್ ವೆಜ್ ತಿನ್ನಲ್ಲ, ಸೊ ಅವಳಿಗೋಸ್ಕರ ಸೋಯಾ ಮಾಡ್ತಾ ಇದ್ದೀನಿ, ಸೋಯಾ ಸುಕ್ಕ. ಹೇಗೆ ಅನಿಸ್ತಿದೆ ನಿನ್ನ ತಮ್ಮ ಪ್ಯಾನ್ ಕ್ಲೀನ್ ಮಾಡ್ತಾರೆ? ಗುಡ್ ಮಾರ್ನಿಂಗ್ ಗೈಸ್. ಆ್ಯಂಡ್ ನೈಟ್ ಕುಕ್ ಮಾಡಿ ಊಟ ಮಾಡಿ ಮಲ್ಕೊಂಡಿದ್ವಿ. ಆ್ಯಂಡ್ ಒಂದು ಸರ್ಪ್ರೈಸಿಂಗ್ ಏನು ಅಂದರೆ, ನಮ್ಮ ಅಪ್ಪ ಅಮ್ಮ ಬಂದಿದ್ದಾರೆ. ನನಗೂ ವಿಷಯ ಗೊತ್ತಿರಲಿಲ್ಲ ಆ್ಯಕ್ಚುಲಿ. ಸುಮಂತ ಬಂದಿದ್ನಲ್ವ, ಸೊ ಸುಮಂತನ ಹತ್ರ ಹೇಳಿದಂತೆ ಅವಳಿಗೆ ಹೇಳ್ಬೇಡ, ಸೊ ಸರ್ಪ್ರೈಸ್ ಕೊಡ್ತೀವಿ ನಾವು ಬಂದು ಅಂತ. ಬಿಫೋರ್ ಡೇನೇ ಬಸ್ಸೆಲ್ಲ ಬುಕ್ ಮಾಡ್ಕೊಂಡಿದ್ದಾರೆ. ಸೊ ಎಸ್, ಐ ಆಮ್ ಸೊ ಹ್ಯಾಪಿ. ಖುಷಿ ಆಗ್ತಿದೆ. ಅಪ್ಪ ಅಮ್ಮ ಬಂದು ಸರ್ಪ್ರೈಸ್ ಕೊಟ್ಟಿದ್ದು. ಬೆಳಗ್ಗೆ ಎದ್ದು ಲೈಕ್ ಬಂದು ನಿಂತಿದ್ದಾರೆ. ನಾನು ಮಲ್ಕೊಂಡಿದ್ದೀನಿ, ಸೀದಾ ಬಂದು ಅವ್ರ ಹತ್ರ ನಿಂತಿದ್ರು. ಫುಲ್ ಖುಷಿ ಆಗೋಯ್ತು, ಹ್ಯಾಪಿ. ಸೊ ಅವರು ಮಲ್ಕೊಂಡ್ರು. ಇವಾಗ ಫುಲ್ ಟ್ರಾವೆಲ್ ಮಾಡಿದಾರಲ್ಲ, ಟೈರ್ಡ್ ಆಗಿರುತ್ತೆ. ಸೊ ಮಲಗಿದ್ದಾರೆ. ನಾನು ಎದ್ದೆ, ಫ್ರೆಶಪ್ ಆಗಿ ದೇವ್ರ ಪೂಜೆ ಮಾಡಿ ಅವರಿಗೆ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಬೇಕು. ಸೊ ಹಾಗಾಗಿ ನಾನು ಮಲ್ಕೊಂಡಿಲ್ಲ. ಆ್ಯಂಡ್ ನಮ್ಮ ಅಮ್ಮ ನನಗೋಸ್ಕರ ತವರು ಮನೆಯಿಂದ ಸ್ವಲ್ಪ ತಿಂಡಿ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ದಾರೆ. ಇಷ್ಟು ಸ್ವೀಟ್ ಅಲ್ವಾ? ಸೊ ಇಟ್ ಮೀನ್ಸ್ ಅ ಲಾಟ್. ಆಮೇಲೆ ತೋರಿಸ್ತೀನಿ ಏನೇನು ತಂದಿದ್ದಾರೆ ಅಂತ. ನೀವು ಮಲ್ಕೊಂಡಿಲ್ವಾ? ನೋಡಿ ಗೈಸ್, ಇವಳು ನಿದ್ದೆ ಮಾಡ್ತೀನಿ. ಎದ್ದು ಬಂದಿದ್ದಾಳೆ, ಮಲ್ಕೊಂಡಿಲ್ಲ. ಎಲ್ಲರೂ ಎದ್ದರು, ಪಾಪ ಎದ್ದು ಮಾತಾಡ್ಸಿದ್ರು. ಆಮೇಲೆ ಹೋಗೋಗಿ ಮಲ್ಕೊಂಡ್ರು. ನಂಗೆ ನಿದ್ದೆ ಬರಲಿಲ್ಲ. ಅಂದರೆ ನಿದ್ದೆ ಬರಲಿಲ್ಲ ಅಂದರೆ ಬೇಗ ಬ್ರೇಕ್ಫಾಸ್ಟಲ್ಲಿ ರೆಡಿ ಮಾಡಬೇಕಲ್ಲ. ಅವ್ರು ತುಂಬ ಟಯರ್ಡ್ ಆಗಿದ್ರು, ನೈಟು ಬೇಗ ಊಟ ಮಾಡಿರ್ತಾರೆ. ಸೊ ಹಾಗಾಗಿ ನಾನು ಮಲ್ಕೊಳ್ಳಿಲ್ಲ. ಇವಳಿಗೂ ನಿದ್ದೆ ಬಂದಿಲ್ಲ, ಎದ್ದು ಬಂದಿದ್ದಾಳೆ. ಸಂಗು ಮಲಗಿದ್ದಾಳೆ, ಸಂಗು ಕೂಡ ಮಲಗಿದ್ದಾನೆ. ನನ್ನ ಹಸ್ಬೆಂಡ್ ಕೂಡ ಮಲಗಿದ್ದಾರೆ. ಅವ್ರು ಎದ್ದು ಕೆಲಸಕ್ಕೆ ಬರೀ ಹೋಗಬೇಕು. ಸೊ ನಾನಿವಾಗ ಬೇಗ ಬೇಗ ಕೆಲಸ ಎಲ್ಲ ಮುಗಿಸಿ ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕು. ಆ್ಯಂಡ್ ಇವತ್ತಿನ ಡೇ ಹೇಗಿರುತ್ತೆ ಅಂತ ನೋಡೋಣ. ಸೊ ಗೈಸ್, ನನ್ನ ಪೂಜೆ ಎಲ್ಲ ಆಯ್ತು ಇವಾಗ. ಆ್ಯಂಡ್ ಕಾಯಿ ತುರಿತೀನಿ ಚಟ್ನಿ ಮಾಡೋಕ್ಕೆ. ನೀರು ದೋಸೆ ಚಟ್ನಿ ಆ್ಯಂಡ್ ಚಿಕನ್ ಸುಕ್ಕ ಕೂಡ ಇದೆ. ಬಟ್ ಅಮ್ಮ ಅಪ್ಪ ಇಬ್ಬರು ಇವತ್ತು ನಾನ್ ವೆಜ್ ತಿನ್ನಲ್ಲ, ಸ್ಯಾಟರ್ಡೇ ಆಗಿರೋದ್ರಿಂದ. ಸೊ ಚಟ್ನಿ ಮಾಡ್ತಿದ್ದೀನಿ. ಆ್ಯಂಡ್ ಬಂದ್ಬಿಟ್ಟು ಅಪ್ಪನ ಫ್ರೆಂಡ್ ಇದ್ದಾರೆ ಎಲ್ಲೊಬ್ಬರು, ವೀರೇಂದ್ರ ಮಾಮ ಅಂತ. ಲೈಕ್ ಅವರು ತುಂಬ ಇಯರ್ಸಿಂದ ಫ್ರೆಂಡ್ಸ್. ನಾವು ಚಿಕ್ಕವರು ಇರುವಾಗದಿಂದ ಲೈಕ್ ಫ್ಯಾಮಿಲಿನೇ. ಸೊ ಅವರು ಕೂಡ ಬ್ಯಾಂಗ್ಳೂರು ಬಂದಿದ್ದಾರಂತೆ. ಕಾಲ್ ಮಾಡಿದ್ರು ನನಗೆ ಮಾರ್ನಿಂಗ್. ಎಷ್ಟು ಕೋಇನ್ಸಿಡೆನ್ಸ್ ನೋಡಿ, ಅವರು ಕೂಡ ಬ್ಯಾಂಗ್ಳೂರು ಬಂದಿದ್ದಾರೆ. ಸೊ ಪಪ್ಪ ಒಮ್ಮೆ ಬಂದಿದ್ದಾರೆ ಅಂತ ಹೇಳಿದ್ದಕ್ಕೆ ನಾನು ಬರ್ತೀನಿ ಅಂತ ಹೇಳಿದ್ರು. ಸೊ ಪಪ್ಪಂಗೆ ಈಗ ಸರ್ಪ್ರೈಸ್, ಪಪ್ಪಮ್ಮಂಗೆ ಅವ್ರು ಬರೋದು ಕೂಡ ಸರ್ಪ್ರೈಸ್. ಸೊ ಡೇ ತುಂಬ ಚೆನ್ನಾಗಿರುತ್ತೆ ಅನ್ಕೋತೀನಿ. ಸರಿ, ಫುಲ್ ವಿಡಿಯೋ. ಸೊ ಗೈಸ್, ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಆ್ಯಂಡ್ ಪಪ್ಪನ ಫ್ರೆಂಡ್ ಕೂಡ ಬಂದರು, ಅವರ ವೈಫ್, ಅವರ ಮಕ್ಕಳು ಎಲ್ಲರೂ ಬಂದಿದ್ದಾರೆ. ಇವರಿಗೆ ಸರ್ಪ್ರೈಸ್ ಆಯಿತು. ಆ್ಯಕ್ಚುಲಿ ಅಪ್ಪಂಗೆ ಐಡಿಯಾನೇ ಇರಲಿಲ್ಲ. ಚೆನ್ನಾಗಿತ್ತು. ಬಟ್ ವೀಡಿಯೋ ಯಾರು ಮಾಡಿಲ್ಲ ಗೈಸ್. ವೀಡಿಯೋ ನಾನೇ ಹೋಗಿದ್ದೆ ಕರ್ಕೊಂಬರೋಕ್ಕೆ. ಬಟ್ ಯಾರು ಒಂದು ಕ್ಲಿಪ್ಪಿಂಗ್ಸ್ ಕೂಡ ತೆಗಿಯಲ್ಲ. ನನಗೆ ಯಾರು ಸಪೋರ್ಟೇ ಮಾಡಲ್ಲ. ಏನು ಮಾಡೋಕ್ಕಾಗುತ್ತೆ? ಬ್ರೂನೋ ಸಿಟ್. No civic sense for Bruno. This girl, video doing girl. ಇದನ್ನ ಅವ್ನು ಬೆಳ್ಳಗೆ ಮಾಡೋ ತನಕ ಅವನಿಗೆ ಸಮಾಧಾನ ಇಲ್ಲ. ಅವನಿಗೆ ತೊಳಿ ಹುಚ್ಚು ಬೇಡ, ಥ್ಯಾಂಕ್ಸ್. ಸೊ
ಎಲ್ಲ ಬಂದಿದ್ದಾರೆ. ಈಗ ಮಧ್ಯಾಹ್ನ ಊಟಕ್ಕೆಲ್ಲ ಪ್ರಿಪೇರ್ ಮಾಡ್ತಾ ಇದ್ದೀವಿ. ಆದಮೇಲೆ ಊಟ ಮಾಡೋದು, ಸ್ವಲ್ಪ ಚಿಟ್ ಚಾಟ್ ಮಾಡೋದು. ಇವತ್ತು ಫುಲ್ ಮನೇಲಿ ಎಲ್ಲ ಮದುವೆ ವೀಡಿಯೋಸ್, ಆಲ್ಬಮ್ಸ್ ಎಲ್ಲ ನೋಡ್ಕೊಂಡು ಕೂತ್ಕೋತಾರೆ. ಆ್ಯಂಡ್ ಔಟಿಂಗ್ ಏನಿದ್ರು ನಾಳೆ. ಇವರೆಲ್ಲ ಡ್ಯೂಟಿಗೆ ಹೋಗ್ತಾರೆ. ನಂಗೆ ಡ್ಯೂಟಿ ಇಲ್ಲ. ಹಾಂ, ಇವಳು ಇರ್ತಾಳೆ ನಮ್ಮ ಜೊತೆನೆ. ಸೊ ಅವರೆಲ್ಲ ಡ್ಯೂಟಿಗೆ ಹೋಗ್ತಾರೆ ಅಷ್ಟೇ ಗೈಸ್. ಆದಷ್ಟು ಎಲ್ಲ ರೆಕಾರ್ಡ್ ಮಾಡಿ ಹಾಕ್ತೀನಿ ವಿಡಿಯೋನ. ಸಿಕ್ಕಿದ್ದಾರೆ ಹಾಂ, ರೆಕಾರ್ಡ್ ಮಾಡ್ತೇವೆ. ಸಮಯ ಇಲ್ಲದೆ ಕೆಲವೊಮ್ಮೆ ಕ್ಲಿಪ್ಪಿಂಗ್ಸ್ ತೆಗಿಯೋಕ್ಕಾಗಿಲ್ಲ ಅಂದರೆ ಎಷ್ಟಿದೆಯೋ ಅಷ್ಟೇ ಅಪ್ಲೋಡ್ ಮಾಡ್ತೀನಿ. ಸೊ ವಿಡಿಯೋನ ಎಂಡ್ ತನಕ ವಾಚ್ ಮಾಡಿ ಗೈಸ್. ಇದು ಇವತ್ತು ಒಂದು ದಿನದ ಬ್ಲಾಗ್ ಆ್ಯಂಡ್ ನಾಳೆದು ನಾಳೆ ಹಾಕ್ತೀನಿ. ಓಕೆ ಓಕೆ. ಫೈನಲಿ ಇವಾಗ ನಮ್ಮಮ್ಮ ತಗೊಂಡು ಬಂದಿರುವಂಥ ಚೀಲನ ಓಪನ್ ಮಾಡ್ತೀನಿ. ಏನೆಲ್ಲ ಇದೆ ನೋಡೋಣ ಬನ್ನಿ ಗೈಸ್. ಸೊ ಮೊದಲನೇದಾಗಿ ಶಂಕರಪಾಳ್ಯ. ಇದು ಶಂಕರಪಾಳ್ಯ. ಸೊ ಇದು ಆ್ಯಕ್ಚುಲಿ ನಾನು ಚಿಕ್ಕವಳಿರುವಾಗ ನನ್ನ ಫೇವ್ರೇಟ್ ಫುಡ್. ನಾನು ಅಪ್ಪ ಅಮ್ಮ ನನ್ನ ತಮ್ಮ ಆ್ಯಂಡ್ ಇನ್ನೊಬ್ರು ಅಂಕಲ್ ಇರ್ತಿದ್ರು. ನಾವೆಲ್ಲ ನೈಟೆಲ್ಲ ಕುತ್ಕೊಂಡು ಇನ್ನೂ ಮಾಡ್ತಿದ್ವಿ. ಸೊ ಆಫ್ಟರ್ ಲಾಂಗ್ ಟೈಮ್ ನಮ್ಮಮ್ಮ ನನಗೋಸ್ಕರ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಇದು ಏನಂತಾರೆ ಇದಕ್ಕೆ, ನಮ್ಮ ಕಡೆ ಲಂಕಿ ತಂದಿದ್ಯಲ್ಲ, ಕೋಡ್ಬೇಡ ಅಲ್ಲ, ಏನು ಅಂತಾರೆ ಲಂಕಿ ಅಂತೀವಿ, ನಮ್ಮ ಕಡೆ ಲಂಕಿ ಅಂತೀವಿ. ನೀವೇನು ಹೇಳ್ತೀರಾ ಅಂತ ಕಮೆಂಟ್ ಮಾಡಿ ಗೈಸ್. ಸೊ ಇದನ್ನ ಕೂಡ ಮಾಡಿ ತೋರಿಸಿದ್ರೆ ಗೊತ್ತಾಗೋದು ಹೇಗಿದೆ ಅಂತ. ಕೋಡ್ಬಳ್ಳಿ ಥರನೇ ಉದ್ದ ಉದ್ದ ಇರುತ್ತೆ ಅಷ್ಟೇ. ಕೋಡ್ಬೇಳೆ ಇದಕ್ಕೆ ಏನಂತಾರೆ ಅಂತ ಕಮೆಂಟ್ ಮಾಡಿ. ನಾವು ಕೋಡ್ಬೇಳೆ ಅಲ್ಲ, ಕೋಡ್ಬೇಳೆ ಗಡ್ಡಿ ಖಾರ. ಸೊ ಲಾಸ್ಟ್ ನಾಟ್ ಲೀಸ್ಟ್ ನನಗೆ ತವರು ಮನೆಯ ಸೊ ನನಗೆ ತವರು ಮನೆಯಿಂದ ಬಂದಂತ ಅಲ್ಲಿ ನೋಡಿ ಗೈಸ್, ಎಲ್ಲ ಕುತ್ಕೊಂಡು ಬರೀ ತಿನ್ನೋದು. ಏನೇ ತಿಂತೀರಿ ನೀವು, ಏನೇ ಮಾಡ್ತೀರಿ, ಕೈಯಲ್ಲಿ ಬರ್ತಿರುತ್ತೆ ಸೈಡಲ್ಲಿ. ನನಗೂ ಕೊಡುವರು. ಸೊ ಇದಿಷ್ಟು ನನ್ನ ತವರು ಮನೆಯ ಹುಡುಗರೆ. ಆ್ಯಂಡ್ ನಮ್ಮ ಮಾಮ ಬಂದಿದ್ದಾರೆ, ಒಂದು ಕ್ಲೋಸ್ ಫ್ರೆಂಡ್. ಇದೆರಡು ಕೂಡ ನನ್ನ ಫೇವ್ರೇಟ್ ಸ್ವೀಟ್ಸ್. ಅದರಲ್ಲಿ ಒಂದು ನೋಡಿ ಗೈಸ್, ನಾನಲ್ಲಿ ಏನೋ ಬಿಸಿ ಇರಬೇಕಾದ್ರೆ ಆಲ್ರೆಡಿ ತಿಂದಿದ್ದಾರೆ. ಯಾರೆಲ್ಲ ಒಂದು ಮೇಲೆ ಫುಲ್ ತಿಂದಿದ್ದಾರೆ. ನೀವೇ ಮತ್ತೆ ಯಾರು? ಇಲ್ಲಪ್ಪ ಅಲ್ಲಪ್ಪ ತಿಂಡಿ ರವೆ ಇದೆ. ಸೊ ಇದೆರಡು ಸ್ವೀಟ್ಸ್ ಮತ್ತು ಇನ್ನೊಂದು ಸ್ವಲ್ಪ ಸ್ನ್ಯಾಕ್ಸ್ ನಮ್ಮ ತಗೊಂಡಿದ್ದಾರೆ. ನಮ್ಮಮ್ಮ ಟ್ಯಾಬ್ಲೆಟ್ ಇದು ಕಿರಿಚಿಂದಲ್ಲಿ ಹಾಕಿದ್ರು. ಇದು ಕೊಡ್ಬೇಕು. ನಾನು ತಿಂದಿದ್ದು ರವೆ ಉಂಡೆ ಕೂಡ ಮಾಡ್ಕೊಂಡಿದ್ದಾರೆ. ರವೆ ಉಂಡೆ ಕೂಡ ಒಂದು ಟೈಮಲ್ಲಿ ನನ್ನ ಫೇವ್ರೇಟ್ ಇದು ತುಂಬ. ಡಬ್ಬಿಲಿಂದ ಹೋಗಿ ತಿಂದು ನಾನೇ ಡಯಟ್ ಮಾಡ್ತಿದ್ದಾರಲ್ಲ ಗೈಸ್, ಅದಕ್ಕೆ ಸ್ವೀಟ್ ಹೇಳ್ತೇನೆ ನಾನು. ತಿನ್ನಲ್ಲ ಅಂದರೆ ತಂದಿರೋದೇನು ತಿನ್ನಲ್ಲ ಇವಾಗ. ಎಲ್ಲ ನಾನೇ ತಿಂತೀನಿ. ತಿಂತೀನಿ. ನಮ್ಮಮ್ಮ ಮಾಡ್ಕೊಂಡು ಬಂದಿರೋದು ಪ್ರೀತಿಯಿಂದ. ಸೊ ನಾನೇ ತಿಂತೀನಿ ರವೆ ಉಂಡೆ. ಬೇಡ ಬೇಡ. ಸೊ ಎಲ್ಲ ನನ್ನ ಇಷ್ಟದ ತಿಂಡಿಗಳೇ ನಮ್ಮಮ್ಮ ಮಾಡ್ಕೊಂಡು ಬಂದಿದ್ದಾರೆ. ಸೊ ಪಾಪ ಒನ್ ಡೇಯಲ್ಲಿ ಪ್ಲ್ಯಾನ್ ಮಾಡಿ, ಅಂದರೆ ಅಪ್ಪ ಅರ್ಜೆಂಟ್ ಸಡನ್ನಾಗಿ ಹೇಳಿಲ್ಲಂತೆ ಮಾರ್ನಿಂಗ್, ಎಸ್ಟರ್ಡೇ ಮಾರ್ನಿಂಗ್ ಒನ್ ಡೇ ಕುತ್ಕೊಂಡು ಪಾಪ ಇಷ್ಟೆಲ್ಲ ಮಾಡ್ಕೊಂಡು ತಗೊಂಡ್ಬಂದಿರೋದು ಅಮ್ಮ. ಬಿಡ್ಲೆ ಕೊಟ್ಟು ಹಾರ್ಡ್ ವರ್ಕ್ ಅನ್ಸೋ. ಆ್ಯಂಡ್ ಇವಾಗ ಆಯ್ತು, ಎಲ್ಲ ಊಟ ಮಾಡ್ತಿದ್ದಾರೆ. ಬಾದಾಮ್ ಪುರಿ ಇದೆ. ಬಾದಾಮ್ ಪುರಿ ಇಲ್ಲ. ಬಾದಾಮ್ ಪುರಿ ಯಾರು ತಂದಿದ್ದೀನಿ. ಮಮ್ಮಿ ಹೇಳ್ತು ಬರ ಇಟ್ಟರು ಕರೆಕ್ಟ್ ಇದೆ ರವೆ ಉಂಡೆ. Actually, ಈ ಥರ ರವೆ ಉಂಡೆ ನಂಗೆ ಇಷ್ಟ. ನಂಗೆ ಇದು ಇಷ್ಟ ರವೆ ಉಂಡೆ. ಬಾಯಲ್ಲಿ ಕಲಿಸ್ತಿದ್ದೀರಾ? ಇಲ್ಲ, ಅವ್ರಮ್ಮ ಕಲಿಸ್ತೀನಿ. ಫ್ರೆಂಡು ಏನು ಹಿಡ್ದೀನು? ನಮ್ಮಮ್ಮ ಗೊತ್ತಿರ್ಬಲ್ವೆಲ್ಲ ಮಾಡಕ್ ಪಾಪ. ಅಮ್ಮನ್ನ ಇಲ್ಲೇ ಇಲ್ಲ, ನಮ್ಮಮ್ಮಗೂ ಗೊತ್ತು ಪಾಪ ಇವೆಲ್ಲ ಮಾಡಕ್ ಬರಲ್ಲ. ಆಂಟಿ ನಿಮ್ಮ ಮಾನ ಮರದಿ ತೆಗಿತೊಳಿದ್ರಿ ನಿಮ್ಮ ಮಗಳು. ಈಗ ಬಂದ್ರು ವಿಡಿಯೋ ಅಕಸ್ಮಾತ್ ನೋಡ್ತಾ ಇದ್ರೆ ಹೌದು, ನಮ್ಮಮ್ಮ ಪಾಪ ಒಂದು ದಿನದಲ್ಲಿ ಕ್ರಿಯೇಟರ್ ಬಂದಿದ್ದಾರೆ. ನಾನು ಬಿಟ್ಟು ಊಟ ಮಾಡ್ತಿರ್ತಾರ ನನಗೆ. ಇಲ್ಲ ಇರು, ನಿಂಗೆ ಕೈ ತುತ್ಕೊಡ್ತಾರೆ. ಮಗಳು ನಾನು ನೋಡಕ್ಕೆ ಸಾರು ಅವರೇ ಮಾಡಿದ್ರು ಹೇಳು. ಸಾಂಬಾರು ಕೂಡ ಅಮ್ಮನೇ ಮಾಡಿದ್ದು. ಮಕ್ಕಳಿಗೆ ರೆಸ್ಟ್. ಹೌದಾ? ಕೈ ಹಾಕ್ಲಾ? ಗೆಸ್ಟ್ ಬಂದಿದ್ದಾರಲ್ಲ, ಅವರಿಗೆಲ್ಲ ಊಟಕ್ಕೆಲ್ಲ ಬರ್ತಾ ಇದ್ದಾರೆ. ಇವಾಗ ಸದ್ಯಕ್ಕೆ ಇಷ್ಟ ಆಯ್ತು ಗೈಸ್. ನಾವು ಊಟ ಮಾಡಬೇಕು. ನಮ್ಮ ಅಪ್ಪ ಇವತ್ತು ಶನಿವಾರ ಊಟ ಮಾಡಲ್ಲ, ಅವರಿಗೋಸ್ಕರ ಟೀ ಕೊಡ್ತಾ ಈಗ. ನನ್ನ ಹಸ್ಬೆಂಡ್ ಕೂಡ ಹೆಲ್ಪ್ ಮಾಡ್ತಿದ್ದಾರೆ. ಇಲ್ಲಿ ಬ್ರೂನೋನು ಹೆಲ್ಪ್ ಮಾಡ್ತಿದ್ದಾನೆ ಇವರಿಗೆ.
ಸುಮಂತ್, ಸಂಗು, ಸಿಂಧು ಮೂವರು ಮೊಬೈಲ್ ಕವರ್ಸ್ ತೊಗೊಂಬರಕ್ಕೆ ಹೋಗಿದ್ದಾರೆ. ನಂದು ಮೊಬೈಲ್ ಕವರ್ ಸ್ವಲ್ಪ ಕಟ್ಟಾಗಿತ್ತು. ಸೊ ಸುಮ್ಮು ನಿಂಗೆ ಮೊಬೈಲ್ ಕವರ್ ತೊಗೊಂಬರ್ತೀನಿ ಅಂತೇಳಿ ಹೊರಟ. ಆ್ಯಂಡ್ ಸಂಗು ಕೂಡ ತೊಗೋಬೇಕು ಅಂತ ಮೂವರು ಹೋಗಿದ್ದಾರೆ. ಗೈಸ್ ಮೊಬೈಲ್ ಕವರ್ ತರ್ತೀನಿ ಅಂತ ಹೋಗಿದ್ರು, ಅಲ್ಲಿ ಚೆನ್ನಾಗಿ ಸಿಕ್ಕಿಲ್ಲ ಅಂತ ಸಂಗು ನನಗೆ ಬ್ರೇಸ್ಲೆಟ್ ತಗೊಂಬಂದಿದ್ದಾರೆ.